ಹಲೋ ಫ್ರೆಂಡ್ಸ್, ನಾಳಿನ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಇಲ್ಲಿ ರಂಗನಾಥ್ ಹೇಳ್ತಾರೆ, ಶಾಂತಿ ರೋಹಿಣಿ ಪಾಪ ಸುಸ್ತಾಗಿದ್ದಾಳೆ, ಏನಾದ್ರು ಮಾಡ್ಕೊಡು ತಿನ್ನೋಕೆ ಅಂತ ಹೇಳ್ತಾರೆ. ಆಗ ಸೂರ್ಯ ಇದ್ದವನು, ಅಯ್ಯೋ ಪೌಡ್ರಮ್ಮ ತಾನೇ ಮಾಡ್ಕೊಂಡು ತಿನ್ನಬೇಕು, ಹಾಗೆ ಬೇರೆಯವ್ರು ಮಾಡ್ಕೊಡ್ಬಾರ್ದು, ಯಾಕಂದರೆ ಉಪ್ಪಿಲ್ಲ ತಿನ್ಬೇಕಲ್ವಾ ಪೌಡ್ರಮ್ಮ, ಇಲ್ಲಾಂದರೆ ಅವರು ಪಾಪ ಮತ್ತೆ ಹೇಗೆ ಬರೋಕ್ಕಾಗುತ್ತೆ ಜೈಲಿಂದ ವಾಪಸ್ಸು ಅಂತ ಹೇಳ್ತಾರೆ. ಆಗ ಈ ಕಡೆ ಮನೋಜ ಇದ್ದವನು ಹೇಳ್ತಾನೆ, ಅಯ್ಯೋ ಲೇ ಸೂರ್ಯ ಸುಮ್ಮನೆ ಇರೋಕ್ಕಾಗಲ್ವಾ, ಮೊದಲೇ ರೋಹಿಣಿ ಸುಸ್ತಾಗಿದ್ದಾಳೆ, ನೀನು ಈ ರೀತಿ ಮಾಡೋದ್ರಿಂದ ಅವಳು ಮತ್ತೆ ಇದಾಗ್ತಾಳೆ, ಏನಾದರೂ ಮಾಡ್ಕೊಡಮ್ಮ ಅಂತ ಹೇಳಿ ಶಾಂತಿಗೆ ಹೇಳ್ತಾರೆ. ಆಗ ಶಾಂತಿ ಇದ್ದೋಳು, ಹೌದೌದು ಸೂರ್ಯ ಏನಾದರೂ ಪರವಾಗಿಲ್ಲ, ಅವನು ನಿಜವಾಗೇ ಹೇಳ್ತಾ ಇದ್ದಾನೆ, ತಾನಾಗೆ ಮಾಡ್ಕೊಂಡು ತಿನ್ನಬೇಕು ರೋಹಿಣಿ, ಯಾಕಂದರೆ ಉಪ್ಪಿಲ್ಲು ತಿನ್ನಬೇಕು, ಇಲ್ಲಾಂದರೆ ವ್ರತ ಭಂಗ ಆಗುತ್ತೆ, ನಾನಂತೂ ಮಾಡ್ಕೊಡಲ್ಲ, ಅವಳೇ ಮಾಡಲಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ರೋಹಿಣಿ ಅಡುಗೆ ಮನೆಯೊಳಗೆ ಹೋಗಿ ಅಯ್ಯೋ ಏನು ಮಾಡಬೇಕಿಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಅಲ್ಲಿ ಬಂದು, ಪಾತ್ರೆ ಎಲ್ಲ ಬಿದ್ದಿದ್ದಾವೆ ಎಲ್ಲ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನು, ಉಪ್ಪು ಹಾಕದೆ ಅಡುಗೆ ಮಾಡ್ಕೊಂಡು ತಿನ್ನು ಅಂತ ಎಲ್ಲ ಹೇಳ್ತಾರೆ. ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೀನಾ ಬರ್ತಾರೆ. ಆಗ ಅಲ್ಲಿ ಅವರ ಮಾವ ಆಗಿರೋರಂಥವ್ರು ರಂಗನಾಥ್ ಅವರು, ಯಾಕಮ್ಮ ರಂಗೋಲಿ ಹಾಕೇ ಇಲ್ವಾ ಅಂತ ಕೇಳಿದಾಗ, ಇಲ್ಲ ಮಾವ 2 ಸರಿ ಆಯಿತು ನಾನು ಬಾಗಿಲಿಗೆ ನೀರು ಹಾಕ್ತಾ, ಅಲ್ಲಿ ಅತ್ತೆ ಇದ್ದವರು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಆಗ ಅಯ್ಯೋ ಏನಾಯ್ತು ಇವಳಿಗೆ, ಏನೋ ಒಂದು ತಗೊಂಡು ಕೂತಿರ್ತಾರೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಆಗ ರಂಗನಾಥ್, ಯಾಕೋ ಇಷ್ಟು ಜಲ್ದಿ ಹೋಗ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ, ಇಲ್ಲಪ್ಪ ನಾನು ಸ್ವಲ್ಪ ಬಾಡಿಗೆ ಇದೆ ಅದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಅಯ್ಯೋ ತಡಿ ಇನ್ನೂ ರಂಗೋಲಿನೇ ಹಾಕಿಲ್ಲ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ. ಆಗ ರಂಗನಾಥ್, ಮೀನಾ ರಂಗೋಲಿ ಹಾಕಮ್ಮ ಅಂತ ಹೇಳ್ತಾರೆ. ಆಗ ಮೀನಾ, ಇಲ್ಲ ನಾನು ಹಾಕ್ಬೇಕಂತಲೇ ಇದ್ದೀನಿ, ಅತ್ತೆನೇ ಬೇಡ ಅಂತಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಶಾಂತಿ ಬರ್ತಾಳೆ. ಶಾಂತಿ ಬಂದು, ಅಯ್ಯೋ ತಡಿ ಇಲ್ಲಿ ರೋಹಿಣಿ ಇದ್ದಾಳೆ ಅಂತ ಹೇಳಿ ಎಳ್ಕೊಂಡು ಬರ್ತಿರ್ತಾರೆ. ಬಂದು ನೋಡಲ್ಲಿ ನೀನೇ ಹಾಕ್ಬೇಕು ರಂಗೋಲಿ ಇವತ್ತೆಲ್ಲ ಅಂತ ಹೇಳ್ತಾರೆ. ಆಗ ಅವಳು ಇದ್ದವಳು, ರಂಗೋಲಿ ನಾನು ಹಾಕ್ಬೇಕಾ ಅಂತ ಹೇಳಿ ಅದು ಹೇಗೋ ಮಾಡಿ ಅದನ್ನು ಗುಪ್ಪೆ ಗುಪ್ಪೆ ಥರ ಎಲ್ಲ ಹಿಡ್ತಾ ಹೋಗ್ತಾಳೆ. ಅಯ್ಯೋ ನೀಟಾಗಿ ಹಾಕು ಸರಿಯಾಗಿ ಹಾಕು ಅಂತ ಶಾಂತಿ ಕೂಡ ಹೇಳ್ತಾರೆ. ಆಗ ಅಲ್ಲಿ ಸೂರ್ಯ, ಅಯ್ಯೋ ಪೌಡ್ರಮ್ಮ ಏನು ಮಾಡ್ತಾಳೋ ನೋಡೋಣ ತಡಿ, ನೀಟಾಗಿ ಹಾಕೋದಿರಲಿ, ಇಡೋಕ್ಕೆ ಬರ್ತಾ ಇಲ್ವಲ್ಲ ಚುಕ್ಕೆ ಅಂತ ಹೇಳಿ ಇದು ಮಾಡ್ತಾರೆ. ಆಗ ಹೀಗೆ ಇದು ನಡೀತಾ ನಡೀತಾ ಹಾಗೆ ಸೂರ್ಯ ಕೂಡ ಹೊರಗಡೆ ಹೋಗ್ತಾರೆ ಬಾಡಿಗೆಗಂತ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಎಲ್ಲರೂ ಟಿಫಿನಿಗಂತ ಕೂತ್ಕೊಂಡಿರ್ತಾರೆ. ಪೂರಿ ಸಾಗು ಮಾಡಿರ್ತಾಳೆ ಮೀನಾ. ಆಗ ಅಲ್ಲಿ ಪೌಡ್ರಮ್ಮನ್ನು ಕೂಡ ಕೂತ್ಕೊಂಡಿರ್ತಾರೆ. ಆಗ ಸೂರ್ಯ ಬಂದವನು, ಅಯ್ಯೋ ಇಷ್ಟು ಚೆನ್ನಾಗಿದೆ ಘಮ ಘಮ ವಾಸನೆ ಬಡಿತಾ ಇದೆ ಅಂತ ಹೇಳಿ ಬರ್ತಾನೆ. ಆಗ ಪೌಡ್ರಮ್ಮ ಕೂತ್ಕೊಂಡಿರೋದು ನೋಡಿ, ಅಯ್ಯೋ ನೀನು ಉಪ್ಪಿಲ್ಲರ್ ತಿನ್ಬಾರ್ದಲ್ವ ಪೌಡ್ರಮ್ಮ, ಯಾಕೆ ಇಲ್ಲಿ ಕೂತಿದೆಯಾ, ಸಕ್ಕರೆ ನಿಂಗೂ ಗೊತ್ತಾಗಲ್ವಾ ಅಂತ ಹೇಳಿದಾಗ, ಅಯ್ಯೋ ಅಂತ ಹೇಳಿ ಶಾಂತಿ ಏನು ಮಾಡ್ತಾಳೆ ಅಂದರೆ, ಅಯ್ಯೋ ನನಗೆ ಗೊತ್ತೇ ಆಗಿದ್ದಿಲ್ಲ, ಎದ್ದೋಳು ಎದ್ದೋಳು ಅಂತ ಹೇಳಿ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಆಗ ಸೂರ್ಯ, ಅಯ್ಯೋ ಗಂಡ ಆಗಿದ್ದು ನೀನು ಕೂಡ ಅವಳ ಜೊತೆನೇ ಹೋಗಬೇಕು, ನೀನು ತಿಂತಾ ಇದೆಯಲ್ಲ ಅಂತ ಮನೋಜನ್ಗೆ ಹೇಳ್ತಾನೆ. ಆಗ ಮನೋಜ್, ಅಯ್ಯೋ ಸುಮ್ಮನಿರಪ್ಪ ನೀನು, ನನಗೂ ಖಾಲಿ ಇದು ಮಾಡಬೇಡ, ಅಯ್ಯೋ ಮತ್ತೆ ನಾನು ನನ್ನ ಹೆಂಡತಿ ಹೇಗಿರ್ತೀವೋ ನೀವು ಹಾಗೆ ಇರಬೇಕು, ಅವಳು ಉಪವಾಸ ಮಾಡ್ತಿದ್ರೆ ನೀನು ಮಾಡಬೇಕು, ಸಾಥ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೋಹಿಣಿ ಪಾರ್ಲರಲ್ಲಿ ಇರ್ತಾಳೆ. ಆಗ ಈ ಕಡೆ ನೋಡಿದರೆ ಸೂರ್ಯ ಅಲ್ಲಿ ಇವ್ರನ್ನ ಡ್ರಾಪ್ ಮಾಡೋಕ್ಕಂತ ಹೋಗ್ತಾರೆ. ಆಗ ಅಲ್ಲಿ ಛಾಯಾ ಕೂಡ ಅಲ್ಲಿ ನನ್ನ ಒಂದು ಪಾರ್ಲರಿಗೆ ಡ್ರಾಪ್ ಮಾಡಿ ಅಂತ ಹೇಳಿ ರೋಹಿಣಿ ಪಾರ್ಲರಿಗೆ ಹೋಗ್ಬಿಡ್ತಾಳೆ. ಆಗ ಅಲ್ಲಿ ರೋಹಿಣಿ ಇದ್ದೊಳಗೆ ಇವಳು ಛಾಯಾ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಮಾತಾಡ್ತಾ, ನೀವು ಎಲ್ಲಿಂದ ಬಂದಿರೋದು ಅಂದಾಗ ಕೆನಡಾ ಅಂದಾಗ, ಓ ಇವರೇ ಇರ್ಬೋದು, ರೊಕ್ಕ ವಸೂಲಿ ಮಾಡ್ಬೋದು, ದುಡ್ಡನ್ನು ವಸೂಲಿ ಮಾಡ್ಬೋದು ಅಂತ ಮನೋಜ್ಗೆ ಕಾಲ್ ಮಾಡ್ತಾಳೆ. ಅಲ್ಲಿ ಅವ್ರಿಗೆ ಫೇಸ್ ಪ್ಯಾಕ್ ಹಾಕಿ ಕೂರಿಸಿರ್ತಾಳೆ. ಮನೋಜ್ಗೆ ಎಲ್ಲ ಹೇಳಿ ಅವ್ರನ್ನ ಕಳಿಸ್ತಾಳೆ. ಈಗ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈವರೆಗೂ ಇರುವಂತಹ ಸ್ಟೋರಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.